ಈ ಎಣ್ಣೆ ಯಾವ್ದಂತ ಗೆಸ್ ಮಾಡಿ ನೋಡೋಣ. ಇವತ್ತು ನಮ್ಮ ಬ್ಯಾಂಗ್ಳೂರ್ ಡೈರೀಸಲ್ಲಿ ಡೇ 33. ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಹಾಸಿಗೆನೆಲ್ಲ ರೆಡಿ ಮಾಡಿದೆ. ಹಾಸಿಗೆನ ರೆಡಿ ಮಾಡಿದ್ಮೇಲೆ ತುಂಬ ದಿನ ಆಗಿತ್ತು ತಲೆಗೆ ಎಣ್ಣೆ ಹಾಕಿದ್ದಿಲ್ಲ. ಸೊ ತಲೆಗೆಲ್ಲ ನೀಟಾಗಿ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಸ್ನಾನ ಮಾಡ್ಕೊಂಬಂದು ನಾವು ಹೋಗಿದ್ದು ನಾಷ್ಟಕ್ಕೆ. ನಾಷ್ಟದಲ್ಲಿ ಇವತ್ತು ಅವಲಕ್ಕಿ ಇತ್ತು. ಅವಲಕ್ಕಿ ತಿಂದು ರೂಮ್ ಬಂದು ಆಫೀಸ್ಗೆಲ್ಲ ನೀಟಾಗಿ ರೆಡಿಯಾಗಿ ಆಫೀಸ್ಗೆ ಹೊರಟೆ. ನೋಡಿ ಆಕಾಶ ಫುಲ್ ಕ್ಲಿಯರ್ ಆಗೈತೆ. ಸಾಯಂಕಾಲ ಆದರೆ ಮೋಡ ಬಂದ್ಬಿಟ್ಟಿರುತ್ತೆ. ಹೋಗ್ಬೇಕಾದ್ರೆ ನನಗೆ ಕಾಣಿಸಿದ್ದು ನನ್ನ ಫೇವ್ರೆಟ್ ಕಾರ್ ಡಿಫೆಂಡರು. ಅದನ್ನ ಸ್ವಲ್ಪ ಹೊತ್ತು ನೋಡಿಕೊಂಡು ಅದ್ರದ್ದೊಂದು ವೀಡಿಯೋ ತಗೊಂಡು ನಾವು ಬಂದಿದ್ದು ಆಫೀಸಿಗೆ ಬಂದು ಕ್ಯಾಮ್ರಾದ ಹತ್ರ ಪೋಸ್ ಕೊಟ್ಟು ಸಾಯಂಕಾಲ ವರ್ಕ್ ಮುಗೀತು. ವರ್ಕೆಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗ್ಬೇಕಾದ್ರೆ ಕಾಣಿಸಿದ್ದು ಈ ಹಣ್ಣು ಯಾವುದಂದ್ರೆ ತಾಳೆ ಹಣ್ಣು ಅಂತಾರೆ ಇದಕ್ಕೆ. ತುಂಬ ಕೂಲು. ಸೊ ಇದನ್ನ ತಗೊಂಡು ರೂಮ್ಗೆ ಓಡ್ಬೇಕಾದ್ರೆ ಹೇಳಿಲ್ವಾ ಆಗಲೇ ಮೋಡ ಕವಿದ್ಬಿಟ್ಟೈತೆ. ಸೊ ಮಳೆ ಬರುತ್ತೆ ಅಂದ್ಕೊಂಡು ಬೇಗ ಪಿ ಜಿಗೆ ಬಂದು ಅಲ್ಲಿಂದ ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ವೀಡಿಯೋ ತಗೊಂಡಂದ್ರೆ ನಾವು ಕ್ಯಾಮ್ರಾ ಜೊತೆ ಇದು ಬ್ಲರು. ನಾಳೆ ಸಿಗ್ತೀನಿ, ಬೈ ಬೈ. ಈ ಎಣ್ಣೆ ಯಾವ್ದಂತ ಗೆಸ್ ಮಾಡಿ ನೋಡೋಣ. ಇವತ್ತು ನಮ್ಮ ಬ್ಯಾಂಗ್ಳೂರ್ ಡೈರೀಸಲ್ಲಿ ಡೇ 33. ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಹಾಸಿಗೆನೆಲ್ಲ ರೆಡಿ ಮಾಡಿದೆ. ಹಾಸಿಗೆನ ರೆಡಿ ಮಾಡಿದ್ಮೇಲೆ ತುಂಬ ದಿನ ಆಗಿತ್ತು ತಲೆಗೆ ಎಣ್ಣೆ ಹಾಕಿದ್ದಿಲ್ಲ. ಸೊ ತಲೆಗೆಲ್ಲ ನೀಟಾಗಿ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಸ್ನಾನ ಮಾಡ್ಕೊಂಬಂದು ನಾವು ಹೋಗಿದ್ದು ನಾಷ್ಟಕ್ಕೆ. ನಾಷ್ಟದಲ್ಲಿ ಇವತ್ತು ಅವಲಕ್ಕಿ ಇತ್ತು. ಅವಲಕ್ಕಿ ತಿಂದು ರೂಮ್ ಬಂದು ಆಫೀಸ್ಗೆಲ್ಲ ನೀಟಾಗಿ ರೆಡಿಯಾಗಿ ಆಫೀಸ್ಗೆ ಹೊರಟೆ. ನೋಡಿ ಆಕಾಶ ಫುಲ್ ಕ್ಲಿಯರ್ ಆಗೈತೆ. ಸಾಯಂಕಾಲ ಆದರೆ ಮೋಡ ಬಂದ್ಬಿಟ್ಟಿರುತ್ತೆ. ಹೋಗ್ಬೇಕಾದ್ರೆ ನನಗೆ ಕಾಣಿಸಿದ್ದು ನನ್ನ ಫೇವ್ರೆಟ್ ಕಾರ್ ಡಿಫೆಂಡರು. ಅದನ್ನ ಸ್ವಲ್ಪ ಹೊತ್ತು ನೋಡಿಕೊಂಡು ಅದ್ರದ್ದೊಂದು ವೀಡಿಯೋ ತಗೊಂಡು ನಾವು ಬಂದಿದ್ದು ಆಫೀಸಿಗೆ ಬಂದು ಕ್ಯಾಮ್ರಾದ ಹತ್ರ ಪೋಸ್ ಕೊಟ್ಟು ಸಾಯಂಕಾಲ ವರ್ಕ್ ಮುಗೀತು. ವರ್ಕೆಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗ್ಬೇಕಾದ್ರೆ ಕಾಣಿಸಿದ್ದು ಈ ಹಣ್ಣು ಯಾವುದಂದ್ರೆ ತಾಳೆ ಹಣ್ಣು ಅಂತಾರೆ ಇದಕ್ಕೆ. ತುಂಬ ಕೂಲು. ಸೊ ಇದನ್ನ ತಗೊಂಡು ರೂಮ್ಗೆ ಓಡ್ಬೇಕಾದ್ರೆ ಹೇಳಿಲ್ವಾ ಆಗಲೇ ಮೋಡ ಕವಿದ್ಬಿಟ್ಟೈತೆ. ಸೊ ಮಳೆ ಬರುತ್ತೆ ಅಂದ್ಕೊಂಡು ಬೇಗ ಪಿ ಜಿಗೆ ಬಂದು ಅಲ್ಲಿಂದ ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ವೀಡಿಯೋ ತಗೊಂಡಂದ್ರೆ ನಾವು ಕ್ಯಾಮ್ರಾ ಜೊತೆ ಇದು ಬ್ಲರು. ನಾಳೆ ಸಿಗ್ತೀನಿ, ಬೈ ಬೈ.